ನಮಸ್ಕಾರ. ಗೌತಮಿ ನ್ಯೂಸ್ ಕರ್ನಾಟಕ. ಜಮಖಂಡಿ ಬಿಜೆಪಿ ಶಾಸಕನಿಗೆ ಪಾಕಿಸ್ತಾನದ ಮೇಲೆ ಪ್ರೀತಿ. ಪಾಕಿಸ್ತಾನದಲ್ಲಿ ಇನ್ನೂ ಪೋಲಿಯೋ ವೈರಸ್ ಇರುವುದರ ಬಗ್ಗೆ ಆತಂಕ. ನಮ್ಮ ಪಾಕಿಸ್ತಾನ ಅಂತ ಜಮಖಂಡಿಯ ಬಿಜೆಪಿ ಶಾಸಕ ಜಗದೀಶ್ ಗುಡಗುಂಟಿ. ನೆರೆಯ ನಮ್ಮ ಪಾಕಿಸ್ತಾನದಲ್ಲಿ ಇನ್ನೂ ಪೋಲಿಯೋ ವೈರಸ್ ಇರುವುದು ಗೊತ್ತಾಗಿದೆ. ಭಾರತವನ್ನು ಕಳೆದ 2014ರಲ್ಲಿ ಪೋಲಿಯೋ ಮುಕ್ತ ರಾಷ್ಟ್ರ ಅಂತ ಘೋಷಿಸಲಾಗಿದೆ. ಆದರೆ ನೆರೆಯ ನಮ್ಮ ಪಾಕಿಸ್ತಾನ ಆಫ್ರಿಕಾಗಳಲ್ಲಿ ವೈರಸ್ ಇನ್ನೂ ಇರುವುದು ಗೊತ್ತಾಗಿದೆ. ಅವರ ಮುಂಜಾಗ್ರತೆಗಾಗಿ ವೈರಸ್ ಎಲ್ಲೂ ಹಬ್ಬಬಾರದು ಅಂತ ದಕ್ಷತೆಯಿಂದ ನಮ್ಮ ಎಲ್ಲ ವೈದ್ಯಾಧಿಕಾರಿಗಳು ಜನರ ಹಿತದೃಷ್ಟಿಯಿಂದ ರಾಜ್ಯ ಹಾಗೂ ಕೇಂದ್ರ ಸರ್ಕಾರಗಳು ಪೋಲಿಯೋ ಡ್ರಾಪ್ ಹಾಕುವ ಕಾರ್ಯ ಆರಂಭಿಸಿವೆ ಅಂತ ಬಿಜೆಪಿ ಶಾಸಕ ಜಗದೀಶ್ ಗುಡಗುಂಟಿ ಹೇಳಿದರು. ಜಮಖಂಡಿ ನಗರದ ಉಪವಿಭಾಗದ ಆಸ್ಪತ್ರೆಯಲ್ಲಿ ರಾಷ್ಟ್ರೀಯ ಪಲ್ಸ್ ಪೋಲಿಯೋ ಕಾರ್ಯಕ್ರಮ ಉದ್ಘಾಟನೆ ಬಳಿಕ ವೇದಿಕೆ ಮೇಲೆ ಭಾಷಣ ಮಾಡಿದ ಶಾಸಕ, ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಗೌತಮಿ ನ್ಯೂಸ್ ಕರ್ನಾಟಕ, ಬಾಗಲಕೋಟೆ. ನೆರೆಯ ಒಂದು ದೇಶಗಳಲ್ಲಿ ಅಂದ್ರೆ ನಮ್ಮ ಪಾಕಿಸ್ತಾನದಲ್ಲಿ ಆಗಲಿ ಮತ್ತು ಇನ್ನು ಆಫ್ರಿಕಾ ದೇಶದಲ್ಲಿ ಆಗಲಿ ಕೆಲವೊಂದಷ್ಟು ಗೊತ್ತಾಗಿ ಈಗ ಅವನ ಮುಂಜಾಗ್ರತೆಗಾಗಿ ನಾವು ಕೂಡ ಅದು ವೈರಸ್ ಇಲ್ಲೂ ಕೂಡ ಹಬ್ಬಬಾರದು ಅನ್ನೋಗೋಸ್ಕರ ನೆರೆಯ ಒಂದು ದೇಶಗಳಲ್ಲಿ ಅಂದ್ರೆ ನಮ್ಮ ಪಾಕಿಸ್ತಾನದಲ್ಲಿ ಆಗಲಿ ಮತ್ತು ಇನ್ನು ಆಫ್ರಿಕಾ ದೇಶದಲ್ಲಿ ಆಗಲಿ ಕೆಲವೊಂದಷ್ಟು ಗೊತ್ತಾಗಿ ಈಗ ಅವನ ಮುಂಜಾಗ್ರತೆಗಾಗಿ ನಾವು ಕೂಡ ಅದು ವೈರಸ್ ಇಲ್ಲೂ ಕೂಡ ಹಬ್ಬಬಾರದು ಅನ್ನೋಗೋಸ್ಕರ सर कई बार वो सर माफी बात करते थे ವಿಶ್ವದಾದ್ಯಂತ 1995ರಲ್ಲಿ ಪ್ರಾರಂಭ ಆಗಿತ್ತು. ನಿಜವಾಗಿ ನೋಡಿದ್ರೆ 2014ರಲ್ಲಿ ಇದು ಪೋಲಿಯೋ ಮುಕ್ತ ದೇಶ ಅಂತ ವಿಶ್ವ ಆರೋಗ್ಯ ಸಂಸ್ಥೆಯು ನಮಗೆ ಘೋಷಣೆ ಕೂಡ ಮಾಡಿದ್ದು ಬಹಳ ಸಂತೋಷ ಸಂಗತಿ. ಆದರೆ ಈಗಾಗಲೇ ಹೇಳಿದಾಗೆ ನೆರೆಯ ಒಂದು ದೇಶಗಳಲ್ಲಿ ಅಂದ್ರೆ ನಮ್ಮ ಪಾಕಿಸ್ತಾನದಲ್ಲಿ ಆಗಲಿ ಮತ್ತು ಇನ್ನು ಆಫ್ರಿಕಾ ದೇಶದಲ್ಲಿ ಆಗಲಿ ಕೆಲವೊಂದಷ್ಟು ಗೊತ್ತಾಗಿ ಈಗ ಅವನ ಮುಂಜಾಗ್ರತೆಗಾಗಿ ನಾವು ಕೂಡ ಅದು ವೈರಸ್ ಇಲ್ಲೂ ಇದು ಪೋಲಿಯೋ ಮುಕ್ತ ದೇಶ ಅಂತ ವಿಶ್ವ ಆರೋಗ್ಯ ಸಂಸ್ಥೆಯು ನಮಗೆ ಘೋಷಣೆ ಕೂಡ ಮಾಡಿದ್ದು ಬಹಳ ಸಂತೋಷ ಸಂಗತಿ. ಆದರೆ ಈಗಾಗಲೇ ಹೇಳಿದಾಗೆ ನೆರೆಯ ಒಂದು ದೇಶಗಳಲ್ಲಿ ಅಂದ್ರೆ ನಮ್ಮ ಪಾಕಿಸ್ತಾನದಲ್ಲಿ ಆಗಲಿ ಮತ್ತು ಇನ್ನು ಆಫ್ರಿಕಾ ದೇಶದಲ್ಲಿ ಆಗಲಿ ಕೆಲವೊಂದಷ್ಟು ಗೊತ್ತಾಗಿ ಈಗ ಅವನ ಮುಂಜಾಗ್ರತೆಗಾಗಿ ನಾವು ಕೂಡ ಅದು ವೈರಸ್ ಇಲ್ಲೂ ಕೂಡ ಹಬ್ಬಬಾರದು ಅನ್ನೋಗೋಸ್ಕರ ಅದನ್ನು ದಕ್ಷತೆಯಿಂದ ಮತ್ತು ನಮ್ಮ ಎಲ್ಲ ವೈದ್ಯಾಧಿಕಾರಿಗಳು ಕೇಂದ್ರ ಸರ್ಕಾರ ಮತ್ತು ರಾಜ್ಯ ಸರ್ಕಾರದ ಎಲ್ಲ ಸಿಬ್ಬಂದಿಗಳು ಕೂಡ ಇವತ್ತು ಜನರ ಒಂದು ಹಿತದೃಷ್ಟಿಯಿಂದ ಮಕ್ಕಳಿಗೆ ಪೋಲಿಯೋ ಡ್ರಾಪ್ ಹಾಕುವುದು ಪ್ರಾರಂಭ ಆಗಿದೆ. ಇದೇ ತೋರಿಸಿದ ಇದು ಸರ್ಕಾರ ಮಾಡುತ್ತಿರುವ ಕೆಲಸ, ಇದು ದೇವರ ಕೆಲಸ ಎಂಬುದು ಅಂತ ಒಂದು ಸದೃಢ ಸರ್ಕಾರವನ್ನು ರಚಿಸಲು ಕೂಡ ನಮ್ಮೆಲ್ಲರಿಗೂ ಆದ್ಯತೆಯನ್ನು ಕೊಡಲಾಗಿ ನಮ್ಮ ಸಂವಿಧಾನದಲ್ಲಿ. ಒಂದು ಕೆಟ್ಟ ಒಂದು ರೋಗ, ಅದು ಮೊದಲು ಯಾವುದೇ ಗೊತ್ತಿಲ್ಲದೆ ಹರಡ್ತಾ ಹೋಯಿತು. ಅದರಿಂದ ಬಹಳಷ್ಟು ಕುಟುಂಬಗಳು ಪೋಲಿಯೋ ಆದಂಥ ಮಕ್ಕಳ ಜೋಪಾನ ಮಾಡಲಿಕ್ಕೆ ಇಡೀ ಕುಟುಂಬವೇ ಸಂಕಷ್ಟದಲ್ಲಿ ಸಿಲುಕಿ ಜೀವನ ಪರ್ಯಂತ ಅವರು ಜೋಪಾನ ಮಾಡುವಂತಹ ಒಂದು ನರಕ ಯಾತನೆ ಅನುಭವಿಸುವುದು ನಮ್ಮೆಲ್ಲರಿಗೂ ಗೊತ್ತಿದ್ದ ವಿಷಯ. ಇಂತಹ ಒಂದು ರೋಗವನ್ನು ಪಡೆದುಕೊಡಿಸಬೇಕು ದೇಶದಿಂದ ಅಂತ ಹೇಳಿ 19 ಈಗಾಗಲೇ ಅವರು ಹೇಳಿದರು ವಿಸ್ತಾರವಾಗಿ 1972ರಲ್ಲಿ ನಮ್ಮ ದೇಶದಲ್ಲಿ ಪೋಲಿಯೋ ಪಲ್ಸ್ ಪೋಲಿಯೋ ಹಾಕಲಿಕ್ಕೆ ಪ್ರಾರಂಭ ಆಗಿದ್ದು ವಿಶ್ವದಾದ್ಯಂತ
1995ರಲ್ಲಿ ಪ್ರಾರಂಭ ಆಗಿತ್ತು. ನಿಜವಾಗಿ ನೋಡಿದ್ರೆ 2014ರಲ್ಲಿ ಇದು ಪೋಲಿಯೋ ಮುಕ್ತ ದೇಶ ಅಂತ ಹೇಳಿದ ವಿಶ್ವ ಆರೋಗ್ಯ ಸಂಸ್ಥೆಯು ನಮಗೆ ಘೋಷಣೆ ಕೂಡ ಮಾಡಿದ್ದು ಬಹಳ ಸಂತೋಷ ಸಂಗತಿ. ಆದರೆ ಈಗಾಗಲೇ ಹೇಳಿದಾಗೆ ನೆರೆ ಒಂದು ದೇಶಗಳಲ್ಲಿ ಅಂದ್ರೆ ನಮ್ಮ ಪಾಕಿಸ್ತಾನದಲ್ಲಿ ಆಗಲಿ ಮತ್ತು ಇನ್ನು ಆಫ್ರಿಕಾ ದೇಶದಲ್ಲಿ ಆಗಲಿ ಕೆಲವೊಂದಷ್ಟು ಗೊತ್ತಾಗಿ ಈಗ ಅವನ ಮುಂಜಾಗ್ರತೆಗಾಗಿ ನಾವು ಕೂಡ ಅದು ವೈರಸ್ ಇಲ್ಲೂ ಕೂಡ ಹಬ್ಬಬಾರ್ದು ನಮಗೋಸ್ಕರ ಅದನ್ನು ದಕ್ಷತೆಯಿಂದ ಮತ್ತು ನಮ್ಮ ಎಲ್ಲ ವೈದ್ಯಾಧಿಕಾರಿಗಳು ಕೇಂದ್ರ ಸರ್ಕಾರ ಮತ್ತು ರಾಜ್ಯ ಸರ್ಕಾರದ ಎಲ್ಲ ಸಿಬ್ಬಂದಿಗಳು ಕೂಡ ಇವತ್ತು ಜನರ ಒಂದು ಹಿತದೃಷ್ಟಿಯಿಂದ ಮಕ್ಕಳಿಗೆ ಪೋಲಿಯೋ ಡ್ರಾಪ್ ಹಾಕುವುದು ಪ್ರಾರಂಭ ಆಗಿದೆ. ಇದೇ ತೋರಿಸಿದ ಇದು ಸರ್ಕಾರ ಮಾಡುತ್ತಿರುವ ಕೆಲಸ, ಇದು ದೇವರ ಕೆಲಸ ಎಂಬುದು ಅಂತ ಒಂದು ಸದೃಢ ಸರ್ಕಾರವನ್ನು ರಚಿಸಲು ಕೂಡ ನಮ್ಮೆಲ್ಲರಿಗೂ ಆದ್ಯತೆಯನ್ನು ಕೊಡಲಾಗಿದೆ ನಮ್ಮ ಸಂವಿಧಾನದಲ್ಲಿ. ಅದರಿಂದ ಇವೆಲ್ಲವನ್ನು ನೋಡಿದಾದರೆ ನಾವು ಸರ್ಕಾರದಿಂದ ಬಹಳಷ್ಟು ನಾವು ಪ್ರಯೋಜನವನ್ನು ಕೂಡ ಪಡಿತಾ ಇದ್ದೇವೆ. ಅದರ ಹಾಗೆ ನಾವು ಕೂಡ ಶ್ರದ್ಧೆಯಿಂದ ಭಕ್ತಿಯಿಂದ ಜನಸಾಮಾನ್ಯರಿಗಾಗಿ ದುಡಿಬೇಕಂತ ಬರೀ ಸರ್ಕಾರ ಏನು ಕೊಟ್ಟಿತ್ತು ಅನ್ನೋಕ್ಕಿಂತ ಸರ್ಕಾರಕ್ಕೆ ನಾವೇನು ಕೊಟ್ಟಿವಿ ಎಂಬುದು ಕೂಡ ಜನರಲ್ಲಿ ಪ್ರಜ್ಞೆ ಮೂಡಲೇಬೇಕು, ತಿಳಿದವರಲ್ಲಿ ಮೂಡಲೇಬೇಕು. ಅದರಿಂದ ಇಂಥ ಒಂದು ಮಹಾನ್ ಕಾರ್ಯಕ್ಕಾಗಿ ಇವತ್ತು ಲಯನ್ಸ್ ಕ್ಲಬ್ ಆಗಲಿ, ರೋಟರಿ ಕ್ಲಬ್ ಆಗಲಿ, ಇನ್ನಿತರ ಸಂಸ್ಥೆಗಳು ಕೂಡ ಸಹಾಯ ಸಹಕಾರ ಮಾಡ್ತಾ ಇರುವುದು ಬಹಳ ಶ್ಲಾಘನೀಯವಾಗಿದೆ. ಇವತ್ತು ನಮ್ಮ ರಾಜ್ಯಾದ್ಯಂತ 64,60,000 ಮಕ್ಕಳಿಗೆ ಇವತ್ತು ಲಸಿಕೆ ಇವತ್ತು ಆಗ್ತಾ ಇದೆ. ಇವತ್ತು ಇದಾದ ನಂತರ ಒಂದೆರಡು ದಿವಸ ಮನೆ ಮನೆಗೆ ಹೋಗಿ ಕೂಡ ಹಾಕುವಂತಹ ಒಂದು ಯೋಜನೆ ಈ ಒಂದು ಇದನ್ನು ಹಾಕ್ತೀರಿ. ಅದು ಹಾಕುವ ಅವಶ್ಯಕತೆ ತಾವು ದಯವಿಟ್ಟು ನಾವು ಮನೆ ಮನೆಗೆ ಹೋಗಿ ತಪ್ಪದೆ ಇದು ಮಾಡುವಂತಹ ಒಂದು ಪುಣ್ಯ ಕಾರ್ಯ ನಾವು ಮಾಡಬೇಕಂತ ನಾನು ಎಲ್ಲ ವೈದ್ಯಾಧಿಕಾರಿಗಳಲ್ಲಿ ಸಿಬ್ಬಂದಿಗಳಿಂದ ಕೇಳ್ಕೊತಾ ಇದ್ದೀನಿ. ಇದರ ಪ್ರಯೋಜನ ಎಲ್ಲ ಮಹಾಜನತೆ ಪಡ್ಕೋಬೇಕಂತ ಈ ಮೂಲಕ ಎಲ್ಲರಿಗೂ ವಿನಂತಿಸಿಕೊಂಡು